ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ, ನಾನಿವತ್ತು ನಿಮ್ಮ ಜೊತೆ ಪಂಚಮಿಯಲ್ಲಿ ಸಸಿಗಳನ್ನ ಮಾಡ್ತಾರಲ್ವ, ಆ ಸಸಿಗಳಿಂದ ಹೇಗೆ ಈ ರೀತಿ ಫ್ಲವರನ್ನು ರೆಡಿ ಮಾಡೋದಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ, ಆಯಿತಾ. ಯಾವಾಗಲೂ ನಾವು ಒಂದೇ ರೀತಿ ಸಸಿಗಳನ್ನು ಇಟ್ಕೊಳ್ತೀವಲ್ವ, ಅದಕ್ಕಿಂತಲೂ ಈ ಥರ ಏನೋ ಒಂಥರ ಡಿಫ್ರೆಂಟ್ ಆಗಿರಲಿ ಅಂತ ನಾನು ಈ ಥರ ಟ್ರೈ ಮಾಡಿದೆ. ತುಂಬ ಚೆಂದ ಆಗಿತ್ತು ಕೂಡ. ಮತ್ತು ನಾನು ಇದನ್ನೇ ಹಾಕ್ಕೊಂಡಿದ್ದೆ, ಆಯಿತಾ, ನೆನ್ನೆ ಪಂಚಮಿಯಲ್ಲಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತ. ನಾನು ಸ್ವಲ್ಪ ಲಾಂಗ್ ಹೇರ್ ಇರೋದ್ರಿಂದ ಅದರಲ್ಲಿ ಇಟ್ಟಿದ್ದೆ, ಒಂಥರ ಚೆನ್ನಾಗಿತ್ತು. ನೀವು ಸಹ ಟ್ರೈ ಮಾಡಿ, ಆಯಿತಾ. ನೋಡ್ಬೋದು ನಮ್ಮದು ಸಸಿಗಳು ಈ ರೀತಿ ಉಂಟಲ್ವ ಮೊದಲಿಗೆ. ಆ ಸಸಿಗಳಿಂದ ಒಂದು ಸ್ವಲ್ಪ ಸಸಿಗಳನ್ನ ಕಟ್ ಮಾಡಿ ಎತ್ಕೊಂಡ್ಬಿಡೋಣ, ಆಯಿತಾ ನಾವು. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಸಹ ರೀಸೆಂಟಾಗಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ, ಆಯಿತಾ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರೆಯೋಕ್ಕೆ ಹೋಗಬೇಡಿ. ನೀವು ನೋಡ್ಬೋದು ಇಲ್ಲಿ ನಾನು ಎರಡೂ ಸಸಿಗಳನ್ನು ಕೂಡ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ, ಆಯಿತಾ. ಈ ರೀತಿ ನೋಡ್ಬೋದು ಎರಡೂ ಸಸಿಗಳನ್ನು ಕೂಡ. ಇದು ಬಂದ್ಬಿಟ್ಟು ಎಲ್ಲ ಕಡೆ ಮಾಡಲ್ಲ, ನಮ್ಮ ಸೈಡ್ ಮಾತ್ರ ಮಾಡ್ತಾರೆ, ಆಯಿತಾ. ನೋಡಿ, ನಾನಿಲ್ಲಿ ಸ್ವಲ್ಪ ಸಸಿಗಳನ್ನು ತೆಗೊಳ್ತೀನಿ ಕೈಯಲ್ಲಿ. ಸ್ವಲ್ಪ ಸಸಿಗಳನ್ನು ತೆಗೊಂಡು ಇದಕ್ಕೆ ದಾರ ತೆಗೊಂಡಿದ್ದೀನಿ, ವೈಟ್ ದಾರ. ಅದನ್ನು ಅದಕ್ಕೆ ಸುತ್ತಾ ಹೋಗ್ತೀನಿ, ಆಯಿತಾ. ನಾನಂದರೆ ತುಂಬ ದೊಡ್ಡದು ಮಾಡ್ತಾಯಿಲ್ಲ, ಸ್ವಲ್ಪ ಸಣ್ಣದಾಗಿ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷ ಬಂದ್ಬಿಟ್ಟು ನಾವು ಈ ಟೈಮಲ್ಲಿ ಅದನ್ನು ಹೀಗೆ ಜಸ್ಟ್ ಇಟ್ಕೊಳ್ತೀವಿ ತಲೆಯಲ್ಲಿ ಉದ್ದಕ್ಕೆ. ಮತ್ತು ಮಂಗಳೂರು ಕಡೆ ಎಲ್ಲ ಅಡಿಕೆದು ಇಟ್ಕೊಳ್ತಾರಲ್ವ, ಆ ಟೈಪಲ್ಲಿ ಉದ್ದಕ್ಕೆ ಅಡ್ಡಕ್ಕೆ ಹೀಗೆ ಇಟ್ಕೊಂಡ್ಬಿಡ್ತೀವಿ ಇಡೀ ಸಸಿಗಳನ್ನು. ಮತ್ತು ನನಗೇನೋ ಒಂದು ಐಡಿಯಾ ಬಂತು, ಈ ಥರ ಮಾಡೋಣ ಚೆಂದ ಕಾಣುತ್ತೆ ಅಂತ. ಬಟ್ ಇದು ನಿಜವಾಗ್ಲೂ ತುಂಬ ಚೆಂದ ಕಾಣ್ತಾ ಇತ್ತು. ಅದಕ್ಕೆ ನಿಮ್ಮ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿದೆ. ನನಗೆ ದಾರಾನ ಸುತ್ತಿ ಅದಾದಮೇಲೆ ಹೂವಿಗೆ ಗಂಟು ಹಾಕ್ತಾರಲ್ವ, ಆ ರೀತಿ ಹಾಕೋಕ್ಕೆ ನೋಡಿದೆ, ಅದು ಸರಿಯಾಗಿ ಬರಲಿಲ್ಲ. ಅದಕ್ಕೆ ನಾನು ದಾರಾನ ಕಟ್ ಮಾಡಿ ಅಲ್ಲಿಗೆ ಸುತ್ತಿಬಿಟ್ಟಿದ್ದೀನಿ, ಆಯಿತಾ. ಅದಾದಮೇಲೆ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಈ ರೀತಿ ತಿರುಗಿಸ್ಕೊಂಡ್ಬಿಡಿ, ಸಸಿಯನ್ನು ಮುದ್ದೆ ಮಾಡ್ಕೊಂಬಿಡಿ. ಮುದ್ದೆ ಅಂದರೆ ಈ ರೌಂಡಾಗಿ ನೋಡಿ, ಈ ರೀತಿ ರೌಂಡಾಗಿ ಮಾಡ್ಕೊಂಬಿಟ್ಟು ನಾವು ಕೈಯಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಕೈಯಲ್ಲಿ ರೌಂಡಾಗಿ ಇಟ್ಕೊಂಬಿಟ್ಟು ದಾರಾನ ತೆಗೊಳ್ಬೇಕಾಯ್ತಾ. ನೋಡಿ, ಈ ರೀತಿ ದಾರಾನ ತೆಕ್ಕೊಂಡು ಒಂದು ಹೆಬ್ಬೆರಳಲ್ಲಿ ದಾರಾನ ಗಟ್ಟಿಯಾಗಿ ಹಿಡೀರಿ. ಆನಂತರ ಉಳಿದಿರೋ ದಾರಾನ ಈ ರೀತಿ ಆ ರೀಲನ್ನು ಈ ಹೋಲ್ನ ಒಳಗಡೆ ಹಾಕಿ ಹೊರಗೆ ತೆಗೆದು ಅದಕ್ಕೆ ದಾರಾನ ಸುತ್ತಿಬಿಡಬೇಕು. ಫುಲ್ ಕಂಪ್ಲೀಟ್ ಅದು ಟೈಟಾಗಿ ನಿಮಗೆ ಅನಿಸುವವರೆಗೆ ದಾರಾನ ಸುತ್ತಕೊಡಿ, ಆಯಿತಾ. ನೋಡ್ಬೋದು ನಾನು ಈ ರೀತಿ ಸುತ್ತಿದ್ದೀನಿ. ಇದೀಗ ಒಂದು ಲೇಯರ್ ಆಯಿತು. ಇದಕ್ಕೆ ನಾನು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ, ಆಯಿತಾ. ಬೆರಳಿಗೆ ದಾರ ಸುತ್ಕೊಂಡ್ಬಿಟ್ಟು ಅದರ ಒಳಗೆ ರೀಲ್ನ ಹಾಕಿ ತೆಗೆದು ಗಂಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಇದಾಯ್ತಲ್ವ. ಈಗ ನೆಕ್ಸ್ಟ್ ಇನ್ನೊಂದು ಟೈಪ್ ಸಸಿ ಇದಾವಲ್ವ, ಅವುಗಳನ್ನ ಉಪಯೋಗಿಸ್ಕೊಂಡು ಕೂಡ ಇದೇ ರೀತಿ ಮಾಡಬೇಕು ನಾವು ಮೇಲ್ಗಡೆ. ನೋಡಿ, ಈ ರೀತಿ ಸಸಿಯಲ್ಲಿ ನಿಮಗೆ ಯಾವ ರೀತಿ ಇಟ್ಕೊಂಡ್ರೆ ಕೈಲಿ ಕರೆಕ್ಟ್ ಅಂತ ಅನಿಸುತ್ತೆ ನೋಡಿ, ಆ ರೀತಿ ಇಟ್ಕೊಳ್ಳಿ, ಆಯಿತಾ. ನಾನು ಕೂಡ ತುಂಬ ಟ್ರೈ ಮಾಡಿದೆ, ಬಟ್ ಲಾಸ್ಟಿಗೆ ಈ ರೀತಿ ಬಂತು ನನಗೆ ಕೈಯಲ್ಲಿ. ನೋಡಿ, ಈ ರೀತಿ ಸ್ವಲ್ಪ ಅದರದ್ದು ಬುಡ ಇರುತ್ತಲ್ವ, ಅದನ್ನು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಈ ರೀತಿ ದಾರಾನ ಸುತ್ತಿದೆ. ನೋಡಿ, ಈ ರೀತಿ. ಅದಾದ ನಂತರ ಹಾಗೆ ತಿರುಗಿಸ್ಕೊಂಡು ಫುಲ್ ದಾರಾನ ಸುತ್ಕೊಂಡು ಹೋಗ್ಬೇಕಾಯ್ತಾ. ಇದು ಮಾತ್ರ ಸಸಿ ತುಂಬ ಚೆಂದ ಇತ್ತಾಯ್ತಾ, ಹಳದಿಯಾಗಿ. ನಾವು 13 ದಿನ ಪಂಚಮಿ ಇರುವಾಗ ಹಾಕಿದ್ವಿ, ತುಂಬಾ ಚೆಂದಾಗಿತ್ತು. ನೀವು ನೋಡ್ಬೋದು ಈ ರೀತಿ ಫುಲ್ ಆ ರೋಲಿಗೆ ನಾವಿಗೆ ದಾರಾನ ಸುತ್ಕೊಂಡ್ಬಂದುಬಿಡ್ಬೇಕು ಸಸಿಗೆ. ಈ ರೀತಿ ದಾರಾನ ಸುತ್ಕೊಂಡು ಎಂಡಿಂಗ್ ಬರುವಾಗ ಬೆರಳಿಗೆ ದಾರ ಸುತ್ಕೊಳ್ಳಿ. ನೋಡಿ, ಎರಡನೇ ಸಲ ಹೀಗೆ ಬೆರಳೊಳಗಿಂದ ರೀಲ್ನ ಹೊರಗೆ ತೆಗೆದು ಟೈಟ್ ಮಾಡಿ ಲಾಕ್ ಮಾಡ್ಕೊಂಡ್ಬಿಡ್ತಾ. ಅದಾದಮೇಲೆ ನಮ್ಮದು ಸಸಿ ಈ ರೀತಿ ರೆಡಿಯಾಗಿದೆ, ಆಯಿತಾ. ಆ ಸಸಿಯಿಂದ ಯಾವ ರೀತಿ ಒಂಥರ ಫ್ಲವರ್ ಟೈಪಲ್ಲಿ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಲ್ವ ಇವತ್ತು. ಏನೋ ಒಂಥರ ಖುಷಿ, ಇದು ನೆನಪಿಗೂ ಇರುತ್ತೆ ನಮಗೆ ಎಷ್ಟೇ ವರ್ಷ ಆದರೂ ಕೂಡ. ಹಾಗಾಗಿ ಇರಲಿ ಅಂತ ನಮ್ಮ ಚಾನಲಲ್ಲಿ ಈ ವಿಡಿಯೋನ ಒಂದು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಆಯಿತಾ. ಏನೂ ತಿಳ್ಕೊಳಕ್ಕೆ ಹೋಗಬೇಡಿ. ನೋಡಿ, ಅದಕ್ಕೆ ಮಧ್ಯದಲ್ಲಿ ಈ ರೀತಿ ಒಂದು ಗುಲಾಬಿಯನ್ನು ಇಡ್ತೀನಿ ನಾನು, ಪಿಂಕ್ ಗುಲಾಬಿ. ನನ್ನ ಹತ್ರ ಇದೇ ಥರ ಸಣ್ಣದಿತ್ತು. ನೀವು ಇನ್ನೂ ಸ್ವಲ್ಪ ದೊಡ್ಡ ಗುಲಾಬಿ ಆದರೆ ಕೂಡ ಇಟ್ಕೊಳ್ಬೋದು, ತುಂಬಾ ಚೆಂದ ಕಾಣುತ್ತೆ. ನಮ್ಮ ಮನೇಲಿ ಡೈಲಿ ಗುಲಾಬಿ ಆಗುತ್ತೆ, ಬಟ್ ಡೈಲಿ ದೊಡ್ಡದಾಗುತ್ತೆ. ಇವತ್ತೇನು ಇಷ್ಟೇ ಸೈಜ್ ಆಗಿತ್ತು, ಹಾಗಾಗಿ ನೋಡಿ ಈ ರೀತಿ ಇದೆ. ಇದನ್ನು ನಾವು ಪಂಚಮಿ ಹಾಲು ದೇವ್ರಿಗೆ ಹಾಲು ಉಯ್ಯೋಕೆ ಹೋಗ್ತೀವಲ್ವ, ಆ ಟೈಮಲ್ಲಿ ನಾನು ಹಾಕ್ಕೊಂಡಿದ್ದೆ. ಆದರೆ ತುಂಬಾ ಚೆಂದ ಕಾಣ್ತಾ ಇತ್ತು, ಆಯಿತಾ. ಒಮ್ಮೆ ಟ್ರೈ ಮಾಡಿ ನೀವು ಕೂಡ. ಅದೇನೋ ಒಂಥರ ಟ್ರೆಡಿಷ್ನಲ್ ಅಲ್ವ ನಮ್ಮದು ಹಳ್ಳಿ ಕಡೆದು,